ವಿದ್ಯಾರ್ಥಿಗಳು ಅತಿ ಹೆಚ್ಚು ಮೊಬೈಲ್ ಬಳಕೆ ಮಾಡ್ತಿದ್ದಾರೆ. ಹೀಗಾಗಿ ಅವರ ಆಟ ಮತ್ತು ಪಾಠದ ಕೂಡ ಗಮನ ಕೂಡ ಕಡಿಮೆ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿಯ ಹೊನ್ನೆತಾಳು ಸರ್ಕಾರಿಯ ಪ್ರೌಢಶಾಲೆ ಇದು. ಆ ಪ್ರೌಢಶಾಲೆಯ ಮಕ್ಕಳಿದ್ದಾರೆ. ಆ ಮಕ್ಕಳು ಒಂದು ವಿಭಿನ್ನವಾಗಿ ಅಂದರೆ ತಮ್ಮ ಇತರ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು. ಅದರ ಮೂಲಕ ಅವರು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳು ಅತಿ ಹೆಚ್ಚು ಮೊಬೈಲ್ ಬಳಕೆ ಮಾಡ್ತಾಯಿದ್ರು. ಹಾಗಾಗಿ ಶಿಕ್ಷಕರು ಕೂಡ ಒಂದು ರೀತಿಯ ಪಠ್ಯೇತರ ಚಟುವಟಿಕೆಯಲ್ಲಿ ಮಕ್ಕಳನ್ನ ತೊಡಗಿಸ್ಬೇಕಂತೇಳಿ ಒಂದಿಷ್ಟು ಉದ್ದೇಶ ಇತ್ತು. ಆ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಭತ್ತದ ನಾಟಿ ಇದೆ, ಆ ಭತ್ತದ ನಾಟಿ ಮಾಡಲಿಕ್ಕೆ ಮಕ್ಕಳನ್ನೆಲ್ಲ ಕೂಡ ಕರ್ಕೊಂಡು ಹೋಗಿದ್ದರು. ಭತ್ತ ಹೇಗೆ ಬೆಳೀತಾರೆ, ಭತ್ತದ ನಾಟಿ ಹೇಗೆ ಮಾಡ್ತಾರೆ, ಒಂದು ರೀತಿಯಿಂದ ಒಂದು ಕೃಷಿ ಅಧ್ಯಯನಕ್ಕೆ ಆ ಮಕ್ಕಳನ್ನೆಲ್ಲ ಭತ್ತದ ಗದ್ದೆಗೆ ಕರ್ಕೊಂಡು ಹೋಗಿದ್ದರು. ಈ ಭತ್ತದ ಗದ್ದೆಯಲ್ಲಿ ಇಳಿದು ಮಕ್ಕಳೇ ಸ್ವತಃ ಹೋಗಿ ಭತ್ತದ ನಾಟಿ ಮಾಡಿದ್ದಾರೆ. ಆ ನಾಟಿ ಮಾಡೋ ಮೂಲಕವಾಗಿ ಅಲ್ಲಿರುವಂಥ ಅಂದರೆ ಕೃಷಿಕರು ಹೇಗೆ ಕೆಲಸ ಮಾಡ್ತಾರೆ, ರೈತರು ಹೇಗೆ ಕೆಲಸ ಮಾಡ್ತಾರೆ, ಅಲ್ಲಿ ಕೂಲಿ ಕಾರ್ಮಿಕರು ಹೇಗೆ ಕೆಲಸ ಮಾಡ್ತಾರೆ, ನಾಟಿ ಹೇಗೆ ಮಾಡ್ತಾರೆ, ಇದನ್ನು ಪ್ರತ್ಯಕ್ಷವಾಗಿ ಎಲ್ಲವನ್ನು ಕೂಡ ಮಕ್ಕಳನ್ನ ತಿಳ್ಕೊಂಡ್ರು. ಜೊತೆಗೆ ಅವರು ಕೂಡ ಭತ್ತದ ನಾಟ್ಯವನ್ನು ಕೂಡ ಇಲ್ಲಿ ಮಾಡಿದರು. ಅಂದರೆ ಪ್ರಮುಖವಾಗಿ ಅಂದರೆ ಮಕ್ಕಳಿಗೆ ಒಂದು ರೀತಿಯಿಂದ ಮೋಟಿವೇಶನ್ ಮಾಡಬೇಕು. ಆ ಮೋಟಿವೇಶನ್ ಮಾಡಲಿಕ್ಕೆ ಅಲ್ಲಿರುವಂಥ ಆಗುಂಬೆ ಇರುವಂಥ PSI ಇದ್ದಾರೆ, ಶಿವನಗೌಡ ಪಾಟೀಲ್ ಇದ್ದಾರೆ PSI. ಅವರು ಅಲ್ಲಿ ಬಂದಿದ್ದರು. ಆ ಮಕ್ಕಳನ್ನ ಉದ್ದೇಶಿಸಿ ಎಲ್ಲ ಮಾತಾಡಿದರು. ಅಂದರೆ ಸಹಜವಾಗಿ ಕೂಡ ಅಲ್ಲಿ ಇರುವಂಥ ಪೊಲೀಸ್ ಠಾಣೆ PSI ಬರಲಿಕ್ಕೆ ಕಾರಣ ಅಂದರೆ ಆ ಮಕ್ಕಳಿಗೆ ಈ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಿದೆ, TV ಜಾಸ್ತಿ ನೋಡ್ತಿದ್ದಾರೆ. ಹಾಗಾಗಿ ರೀಲ್ಸ್ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ. ಇಲ್ಲಿ ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಹಾಗಾಗಿ ಮಕ್ಕಳಿಗೆ ದಷ್ಟಪುಷ್ಟವಾಗಿರಬೇಕು ಮತ್ತು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಮಕ್ಕಳನ್ನ ಗಮನ ಸೆಳೆಯಬೇಕಾಗಿದೆ. ಹಾಗಾಗಿ ಅಲ್ಲಿರುವಂಥ ಆಗುಂಬೆ PSI ಶಿವನಗೌಡ ಪಾಟೀಲ್ ಇದ್ದಾರೆ. ಅವರು ಕೂಡ ಅಲ್ಲಿ ಬರ್ತಾರೆ. ಬಂದು ಮಕ್ಕಳ ಜೊತೆಗೆ ಭತ್ತದ ನಾಟಿಯನ್ನು ಮಾಡ್ತಾರೆ. ಅಂದರೆ ಕೆಸರಿಗೆ ಇಳಿತಾರೆ, ಕೆಸರಲ್ಲಿ ಇಳಿದು ಭತ್ತದ ನಾಟಿ ಮಕ್ಕಳ ಜೊತೆ ನಾಟಿ ಮಾಡ್ತಾರೆ. ಈ ಮೂಲಕವಾಗಿ ಅಲ್ಲಿರುವಂಥ ಒಬ್ಬ PSI ಅಧಿಕಾರಿ ನಮ್ಮ ಜೊತೆಗೆ ಬಂದು ಭತ್ತದ ನಾಟಿ ಮಾಡ್ತಂತೇಳಿ ಮಕ್ಕಳಿಗೆ ಎಲ್ಲೊಂದಿದ್ದ ಸಾಕಷ್ಟು ಸರ್ಕಾರಿ ಮಕ್ಕಳಿಗೆ ಖುಷಿ ಕೂಡ ಆಗಿತ್ತು. ಹಾಗಾಗಿ ಮಕ್ಕಳು ಕೂಡ ಇರುವಂಥ ಅಧಿಕಾರಿ ಜೊತೆ ಸೇರಿಕೊಂಡು ಅಲ್ಲಿ ಭತ್ತದ ನಾಟಿಯನ್ನು ಮಾಡ್ತಾರೆ. ಈ ಮೂಲಕವಾಗಿ ಅಂದರೆ ಸರ್ಕಾರಿ ಏನು ಹೊನ್ನೆತಾಳು ಸರ್ಕಾರಿ ಶಾಲೆ ಇದೆ, ಆ ಶಾಲಾ ಮಕ್ಕಳಿಗೆ ಈ ರೀತಿ ವಿಭಿನ್ನವಾಗಿ ಅಂದರೆ ಭತ್ತದ ನಾಟಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಲಾಗಿದ್ದು. ಇಲ್ಲಿ ಸರ್ಕಾರಿ ಅಂದರೆ ಶಿವಮೊಗ್ಗ ಜಿಲ್ಲೆ ಇದು, ಶಿವಮೊಗ್ಗ ಜಿಲ್ಲೆಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ರೀತಿಯ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಬೇಕು. ಹೆಚ್ಚಿನ ರೀತಿಯಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರ ಬೆಳವಣಿಗೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ. ಹಾಗಾಗಿ ಒಂದಿಲ್ಲ ಒಂದು ರೀತಿಯಿಂದ ವಿಭಿನ್ನವಾಗಿ ನಾವು ಕೇವಲ ಕೊಠಡಿಯಲ್ಲಿ ಪಾಠ ಮಾಡಿದರೆ ಮಾತ್ರ ಸಾಕಾಗಲ್ಲ. ಕೊಠಡಿ ಬಿಟ್ಟು ಹೊರಗಡೆ ಕೂಡ ಒಂದಿಷ್ಟು ಮಕ್ಕಳಿಗೆ ಶಿಕ್ಷಣ ಅಗತ್ಯ ಇದೆ. ಈಗ ಅದಂದರೆ ಪ್ರಮುಖವಾಗಿ ಅಂದರೆ ದೇಶದ ಬೆನ್ನೆಲುಬು ಅಂದರೆ ರೈತರು. ಆ ರೈತರು ಅಂದರೆ ಅಗ್ರಿಕಲ್ಚರು. ಈ ಅಗ್ರಿಕಲ್ಚರ್ ಬಗ್ಗೆ ಆಸಕ್ತಿ ಸಾಕಷ್ಟು ಕಡಿಮೆ ಆಗ್ತಿದೆ. ಎಲ್ಲರೂ ಕೂಡ ಈ ಅಗ್ರಿಕಲ್ಚರ್ ಬಿಟ್ಟು ದೂರ ಓಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ಅಲ್ಲಿರುವಂಥ ಸರ್ಕಾರಿ ಮಕ್ಕಳಿಗೆ ಏನು ಅಗ್ರಿಕಲ್ಚರ್ ಇದೆ, ಆ ಕೃಷಿ ಇದೆ, ಆ ಕೃಷಿ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿಸಬೇಕಾಗಿದೆ. ಕೃಷಿ ಬಗ್ಗೆ ಅದರ ಮಹತ್ವ ತಿಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಇಲ್ಲಿ ಒಂದು ಪ್ರಯತ್ನ ಆಯಿತು. ಆ ಮಕ್ಕಳನ್ನ ಕರ್ಕೊಂಡ್ಬಂದು ಸುಮಾರು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಆ ಮಕ್ಕಳಿಗೆ ಏನು ಕೃಷಿಗೆ ಭತ್ತದ ನಾಟಿ ಇದೆ, ಆ ಭತ್ತದ ನಾಟಿ ಮಾಡುವ ಮೂಲಕವಾಗಿ ಎಲ್ಲರೂ ಕೂಡ ಸಂಭ್ರಮಿಸಿದರು, ಖುಷಿಪಟ್ಟರು. ಆ ಪರಿಸರ ಹಚ್ಚು ಹಸಿರಿನ ಪರಿಸರ ಇದೆ. ಆ ಪರಿಸರದಲ್ಲಿ ಅಲ್ಲಿರುವಂಥ ಅನ್ನದಾತರು ರೈತರಿದ್ದಾರೆ, ರೈತರ ಜೊತೆ ಸೇರಿಕೊಂಡ್ರು, ಕೂಲಿ ಕಾರ್ಮಿಕರು ಅವ್ರ ಜೊತೆ ಸೇರಿಕೊಂಡ್ರು. ಅದರ ಜೊತೆಗೆ ಅಲ್ಲಿರುವಂಥ ಗ್ರಾಮಸ್ಥರಿದ್ದಾರೆ, ಆ ಗ್ರಾಮಸ್ಥರ ಜೊತೆ ಬೆರೆತು ಎಲ್ಲ ಮಕ್ಕಳು ಅಲ್ಲಿ ಭತ್ತದ ನಾಟಿ ಮಾಡಿದರು. ಆ ಭತ್ತದ ನಾಟಿ ಮಾಡೋ ಮೂಲಕವಾಗಿ ಒಂದಿಷ್ಟು ಸಂಭ್ರಮಿಸಿದರು, ಖುಷಿಪಟ್ಟರು. ಅದರ ಜೊತೆಗೆ ಅಲ್ಲಿ ಇರುವಂಥ ಶಿಕ್ಷಕರಾಗಿರ್ಬೋದು ಮತ್ತು ಪೋಷಕರಾಗಿರ್ಬೋದು, ಅವರು ಕೂಡ ಅಷ್ಟೇ ಒಂದು ಪ್ರೋತ್ಸಾಹವನ್ನು ಕೂಡ ಈ ಒಂದು ಮಕ್ಕಳಿಗೆ ನೀಡಿದರು. ಹಾಗಾಗಿ ತುಂಬ ಯಶಸ್ವಿಯಾಗಿ ಒಂದು ಭತ್ತದ ನಾಟಿಯನ್ನು ಮಕ್ಕಳು ಅಲ್ಲಿ ಮಾಡಿದರು. ಇದರ ಜೊತೆಗೆ ಅಲ್ಲಿರುವಂಥ ಅಧಿಕಾರಿ ಕೂಡ ಸಾಕಷ್ಟು ಒಂದು ಸ್ಫೂರ್ತಿಯನ್ನು ಕೂಡ ಮಕ್ಕಳು ಕೊಟ್ಟರು. ಆ ಭತ್ತದ ನಾಟಿ ಮಾಡಬೇಕಾಗಿದೆ. ಮತ್ತು ಅವರು ಕೂಡ ಇಳಿದು ನಾನೊಬ್ಬ ಕೂಡ ನನ್ನ ತಂದೆ ತಾಯಿ ಕೂಡ ಕೃಷಿಕರಾಗಿದ್ದಾರೆ. ಹಾಗಾಗಿ ನಾನು ಕೂಡ ಭತ್ತದ ನಾಟಿ ಮಾಡಿ ನನಗೂ ಕೂಡ ಬರುತ್ತೆ, ನನ್ನ ತಂದೆ ತಾಯಿ ಜೊತೆಗೆ ನಾನು ಕೂಡ ಕೃಷಿ ಮಾಡ್ತಾಯಿದ್ದನ್ನು ಮಾತನ್ನು ಕೂಡ ಅಲ್ಲಿರುವಂಥ PSI ಶಿವನಗೌಡ ಪಾಟೀಲ್ ಮಕ್ಕಳಿಗೆ ಹೇಳ್ತಾರೆ. ಹಾಗಾಗಿ ಮಕ್ಕಳು ಕೂಡ ತುಂಬ ಉತ್ಸಾಹ ಆಗಿ ಮಕ್ಕಳು ಭತ್ತದ ನಾಟಿ ಮಾಡ್ತಾರೆ. ಭತ್ತದ ನಾಟಿ ಮಾಡಿ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ಕೃಷಿ ಬಗ್ಗೆ ಇನ್ನೂ ಮಕ್ಕಳಿಗೆ ಹೆಚ್ಚಿನ ಜ್ಞಾನ ಬೇಕಾಗಿದೆ, ಕೃಷಿ ಬಗ್ಗೆ ಹೆಚ್ಚಿನ ಆಸಕ್ತಿ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಮತ್ತು ಪೋಷಕರಾಗಿರ್ಬೋದು, ಶಿಕ್ಷಕರು ಕೂಡ ಅದರ ಬಗ್ಗೆ ವಿಶೇಷ ಒಂದು ಕಾಳಜಿ ವಹಿಸಿದ್ರು ಕೂಡ ಇಲ್ಲಿ ಗಮನ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣ್ವಿ, TV9 ಶಿವಮೊಗ್ಗ.